ಕನ್ನಡವೇ ತಾಯಿ ನುಡಿಯು ಕರುನಾಡು ತಾಯ್ನಾಡು, ಕನ್ನಡಿಗರು ನಾವೆಂಬ ಅಭಿಮಾನವಿರಲಿ, ಕನ್ನಡಿಗರು ನಾವೆಂಬ ಅಭಿಮಾನವಿರಲಿ. ಕನ್ನಡವೇ ತಾಯಿ ನುಡಿಯು ಕರುನಾಡು ತಾಯ್ನಾಡು, ಕನ್ನಡಿಗರು ನಾವೆಂಬ ಅಭಿಮಾನವಿರಲಿ, ಅಭಿಮಾನವಿರಲಿ. ಎಷ್ಟೋ ವರ್ಷಗಳಿಂದ ಇದನ್ನೇ ಹೇಳುತ್ತಾ ಬಂದ್ರಲ್ರಿ. ಎಷ್ಟು ವರ್ಷಗಳಿಂದ ಹೇಳಿಲ್ಲ ಹೇಳಿ ನೋಡೋಣ. ಈಗ ಈ ವಿಚಾರ ಯಾಕಪ್ಪ ಅಂತಂದ್ರೆ, ಗೋಕಾಕ್ ವರದಿ ನಾವು ಚಿಕ್ಕವರಿದ್ದಾಗ ತುಂಬಾ ವರ್ಷಗಳ ಹಿಂದೆ ಅಂದ್ರೆ 80ರ ದಶಕದಲ್ಲಿ 81, 82, 83 ಇಸ್ವಿಯಲ್ಲಿ ನಾವಾಗ ಹೈಸ್ಕೂಲ್ ದಿನಗಳಲ್ಲಿ ಓದ್ತಾ ಇದ್ದಾಗ ಗೋಕಾಕ್ ವರದಿ ಜಾರಿಗೆ ಬರಲಿ, ಆಗ ನಮ್ಗೆ ಗೊತ್ತಿರೋದ್ರಿಂದ ಏನೇ ಬರಲಿ ಗೆಲುವು ನಮ್ಮದಾಗಲಿ ಅಷ್ಟು ಗೊತ್ತಿರ್ತಾ ಇತ್ತು. ಅಂತ ಬಾಲ್ಯಾವಸ್ಥೆಯಲ್ಲಿ ಒಂದು ಕನ್ನಡ ಜಾಗೃತಿಯನ್ನು ಮೂಡಿಸಿದವರು ಡಾಕ್ಟರ್ ರಾಜ್ಕುಮಾರ್. ಅಂತ ರಾಜ್ಕುಮಾರ್ ಈ ಒಂದು ಕನ್ನಡ ಮಣ್ಣಿನ ನಿಜವಾದ ಮಣ್ಣಿನ ಮಗ ಮತ್ತು ನಿಜವಾದ ಬಂಗಾರದ ಮನುಷ್ಯ ಅಂತ ರಾಜ್ಕುಮಾರ್ ಅವರನ್ನು ನೆನೆಯುವಂತ ಒಂದು ಸಂದರ್ಭ ಅಲ್ಲ, ಸಾಕಷ್ಟು ಇದೆ. ಆದರೂ ಒಂದು ಸಂದರ್ಭ ನೆನೆಯುವುದು ಅಂದ್ರೆ ಗೋಕಾಕ್ ವರದಿ ನೆನೆಯಲೇಬೇಕು. ಅದೇ ರಾಜ್ಕುಮಾರ್ ಅವರಿಗೆ ನಾವು ಸಲ್ಲಿಸುವ ಗೌರವ. ಹಾಗಾದ್ರೆ ಏನು ವಿಷಯ ಅಂತೀರ ನೋಡಿ. ಇವತ್ತಿಗೂ ಕೂಡ ಕರ್ನಾಟಕದಲ್ಲಿ ಕನ್ನಡಿಗರ ನಿಲ್ವ ತುಂಬಾ ಜನ ಇದ್ದಾರೆ. ಕನ್ನಡದ ಅನ್ನ ತಿಂತಾರೆ, ಕನ್ನಡದ ಗಾಳಿ ಕುಡಿತಾರೆ, ಕನ್ನಡದ ನೆಲದಲ್ಲಿ ಓಡಾಡುತ್ತಾರೆ, ಕನ್ನಡದ ಸವಲತ್ತುಗಳನ್ನು ಪಡಿತಾರೆ ಮತ್ತು ಕನ್ನಡ ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಬೇಕವರಿಗೆ. ಜಾತಿ ಯಾವುದೇ ಇರಲಿ, ನಾನು ಆ ವಿಷಯ ಮಾತಾಡ್ತಾ ಇಲ್ಲ. ಎಲ್ಲ ಸವಲತ್ತುಗಳು ಬೇಕು. ನಾವು ಕರ್ನಾಟಕದವ್ರು ತಾನೆ, ಕನ್ನಡದಲ್ಲಿ ಇದ್ದೀವಲ್ಲ ನಾವು. ಎಲ್ಲ ಭಾಗ್ಯಗಳನ್ನ ತಗೊಳ್ಳೋದು, ಕನ್ನಡ ಮಾತಾಡೋದು, ಅದನ್ನ ಯಾರು ಮಾತಾಡ್ಬೇಕು? ಅದನ್ನ ಕನ್ನಡ ಮಾತಾಡೋದಿಲ್ಲ, ಕನ್ನಡ ಬರೆಯೋದಿಲ್ಲ, ಕನ್ನಡ ಓದೋದಿಲ್ಲ. ಯಾಕೆ? ತಿನ್ನೋಕೆ ಅನ್ನ ಬೇಕು, ಕುಡಿಯೋಕೆ ನೀರು ಬೇಕು, ಹಾಯಾಗಿರೋಕೆ ಕರ್ನಾಟಕ ಬೇಕು, ಕನ್ನಡ ಭಾಷೆ ಬೇಡ. ಇದಕ್ಕೆ ಕಂಡ್ರಿ ಅನೇಕ ಕನ್ನಡದ ಸಾಹಿತಿಗಳು, ಕವಿಗಳು ರೋಷಿ ಹೋಗಿ ಈ ಕನ್ನಡವನ್ನ ಕರ್ನಾಟಕದಲ್ಲಿ ಕಡ್ಡಾಯ ಮಾಡಬೇಕು, ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರಾಗಿರಬೇಕು ಅಂತಕ್ಕಂಥ ಒಂದು ನೀತಿಯನ್ನ ಹೊರತರಬೇಕು ಅಂತ ತುಂಬಾ ಯೋಚನೆ ಮಾಡಿದಾಗ ಅವರಿಗೆ ಹೊಳೆದದ್ದೇ ಈ ಕರ್ನಾಟಕದ ಅಖಂಡತೆಗೆ ಮರು ಜನ್ಮ ನೀಡಿದ್ದೇ ಈ ಒಂದು ಗೋಕಾಕ್ ವರದಿ. ಹೌದು ನೋಡಿ, ಗೋಕಾಕ್ ವರದಿ ಜಾರಿಗೆ ಬರದೆ ಹೋಗಿದ್ರೆ ಕನ್ನಡಕ್ಕೆ ಇವತ್ತು ಯಾವುದೇ ಏನೋ ಹೇಳ್ತಾರೆ ಅವರು, ಶಾಸ್ತ್ರೀಯ ಸ್ಥಾನಮಾನ ಅದೆಲ್ಲ ಯಾವುದೂ ಇಲ್ಲ. ಸರ್ಕಾರ ಒಂದು ಹೇಳುತ್ತೆ, ಇನ್ನೊಂದು ಮಾಡುತ್ತೆ. ಅದಲ್ಲ, ಗೋಕಾಕ್ ವರದಿ ನಂತರವೇ ಕನ್ನಡ ಜಾಗೃತವಾದದ್ದು. ರಾಜ್ಕುಮಾರ್ ಅವರ ಒಂದು ಅನುಪಸ್ಥಿತಿಯಲ್ಲಿ ಮತ್ತು ಅವರ ನಾಯಕತ್ವದಲ್ಲಿ ಜಾರಿಗೆ ಬಂದದ್ದೇ ಒಂದು ದೊಡ್ಡ ವಿಷಯ. ಅದರ ಕುರಿತು ನನಗೆ ತಿಳಿದ ಹಾಗೆ ಒಂದಿಷ್ಟು ಮಾತುಗಳನ್ನು ಹೇಳ್ತೇನೆ ನೋಡಿ. ಕನ್ನಡ ಭಾಷೆ ಮಾತನಾಡುವ ಪ್ರಾಂತ್ಯಗಳನ್ನು ಒಟ್ಟುಗೂಡಿಸಿದ ಏಕೀಕೃತ ನಾಡುಗಳನ್ನ ನೀವು ಸೇರಿಸೋದಾದ್ರೆ ಒಂದು ಸುಮಾರು ಆವಾಗ ಮೈಸೂರು ರಾಜ್ಯ ಅಂತ ಒಂದು ಉದಯ ಆಯಿತು. ಮೈಸೂರು ರಾಜ್ಯ ಉದಯವಾಗಿ ಸುಮಾರು 2 ದಶಕ ಅಂದ್ರೆ ಸುಮಾರು 20 ವರ್ಷ ಕಳೀತು. ಸರಿ, ಓಕೆ. ಮುಂದೆ ಆಮೇಲೆ ನೋಡಿ ಯಾವುದು ಕರ್ನಾಟಕ ರಾಜ್ಯ ಅಂತ ಆಯ್ತು. ಇದೆಲ್ಲ ಆದ ಮೇಲೆ ಈ ಕರ್ನಾಟಕದಲ್ಲಿ ಏನಪ್ಪ ಇತ್ತು? ಮೊದಲಿಗೆ ನೀವು ತಗೊಳ್ಳೋದಾದ್ರೆ ಈ ಪ್ರಾಥಮಿಕ ಹಂತದ ಶಾಲೆಯಿಂದ ಪ್ರೌಢಶಾಲೆ, ಕಾಲೇಜು ವಿಭಾಗದಲ್ಲಿ ತಗೊಳ್ತಾರೆ. ಕನ್ನಡಕ್ಕೆ ಪ್ರಾಧಾನ್ಯತೆ ಅನ್ನೋದು ಇರಲಿಲ್ಲ. ಹಾಗಾದ್ರೆ ಏನಿತ್ತು ಅಂತೀರಾ? ಇಲ್ಲಿ ಏನಪ್ಪ ಇತ್ತು ಅಂತಂದ್ರೆ ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಆಮೇಲೆ ಯಾವುದೋ ಸಂಸ್ಕೃತ, ಹಿಂದಿ, ಯಾವುದೇ ಭಾಷೆಯನ್ನು ನೀವು ಪ್ರಧಾನ ಭಾಷೆಯನ್ನಾಗಿ ತಗೊಳ್ಬಹುದಾಗಿತ್ತು. ಇದನ್ನೇ ತಗೊಳ್ಬೇಕಂತೇನಿಲ್ಲ. ಇದು ನಮ್ಮ ಕರ್ನಾಟಕದ ದುಸ್ಥಿತಿ. ಇಂಥ ಸಂದರ್ಭದಲ್ಲಿ
ನೋಡಿ, ತುಂಬಾ ಜನ ಕಲಾವಿದರು, ಸಾಹಿತಿಗಳು ಏನಪ್ಪ ಮಾಡ್ತಾರೆ ಅಂತ ತಾವು ಕೇಳಬಹುದು. 1976ನೇ ಇಸ್ವಿಯಲ್ಲಿ, ಹೌದು, 1976ನೇ ಇಸ್ವಿಯಲ್ಲಿ ಶಿವಮೊಗ್ಗದಲ್ಲಿ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ. ಅಲ್ಲಿ ಈ ವಿಷಯದ ಕುರಿತು ಒಂದು ವಿಷಯ ಪ್ರಸ್ತಾಪವಾಗುತ್ತೆ. ಏನಪ್ಪಾ ಅಂತಂದ್ರೆ, ಇಲ್ಲಿ ತುಂಬಾ ಜನ ಸಂಸ್ಕೃತವನ್ನ ಪ್ರಥಮ ಭಾಷೆಯಾಗಿ ತಗೊಳ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಅದ ಹೇಗೆ ಅಂತೀರ? ನೋಡಿ, ಬೇರೆ ಬೇರೆ ರಾಜ್ಯದಿಂದ ಅಲ್ಲಿಂದ ಬಂದಿರತಕ್ಕಂಥ ಜನ, ಯಾಕಂದ್ರೆ ಮುಂಚೆಯಿಂದ ಇದು ಕರ್ನಾಟಕ ಕನ್ನಡಿಗರ ರಾಜ್ಯವೇ ಅಲ್ಲ. ಎಲ್ಲ ಬೇರೆ ಬೇರೆ ಜನ ಎಲ್ಲ ತಮ್ಮ ತಮ್ಮ ರಾಜ್ಯಗಳನ್ನ ಬಿಟ್ಟು ಇಲ್ಲಿ ಬಂದು ಸೇರ್ಕೊಂಡಿದ್ದಾರೆ. ಇಂಥವ್ರೆಲ್ಲ ಸೇರಿದ ಮೇಲೆ ಅವರಿಗೆ ಮಾತೃಭಾಷೆನೇ ಇರುವುದಿಲ್ಲ. ಅಂದಮೇಲೆ ಅವ್ರಿಗೆ ತಗೊಳ್ಳೋದು ಯಾವುದೋ ಬಿಡು, ಕನ್ನಡ ಅಂತೂ ಬರೋದಿಲ್ಲ, ಸತ್ರು ಬರೋದಿಲ್ಲ ಅವ್ರಿಗೆ. ಈ ರೀತಿಯಾಗಿ ಅವರು ಸಂಸ್ಕೃತನೋ, ಇಂಗ್ಲಿಷೋ, ತಮಿಳೋ, ತೆಲುಗು ಈ ರೀತಿ ತಗೊಳ್ತಾ ಇದ್ದವು. ಇದನ್ನ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಚರ್ಚೆ ಮಾಡ್ತಾರೆ. ಕನ್ನಡ ಭಾಷೆಯನ್ನು ಕನ್ನಡೇತರರಿಗೆ ಕಡ್ಡಾಯಗೊಳಿಸಿ, ಕನ್ನಡ ಭಾಷೆಯನ್ನ ಅವರು ಕನ್ನಡದವರು ಅಲ್ಲದೆ ಹೋದ್ರೂ ಅವರಿಗೆ ಕಡ್ಡಾಯಗೊಳಿಸಬೇಕು ಅಂತ ಒಂದು ಠರಾವು ಮಂಡಿಸಬೇಕು. ಆ ಒಂದು ನಿರ್ಣಯಕ್ಕೆ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಿದರು. ಇದನ್ನ ಗಮನಕ್ಕೆ ತೆಗೆದುಕೊಂಡಂತ ಸರ್ಕಾರ 1979 ಅಕ್ಟೋಬರ್ ತಿಂಗಳಿನಲ್ಲಿ ಒಂದು ಆಜ್ಞೆಯನ್ನು ಹೊರಡಿಸುತ್ತೆ. ಏನದು? ಸಂಸ್ಕೃತ ಪ್ರಥಮ ಭಾಷಾ ಸ್ಥಾನದಿಂದ ನಾವು ತೆಗೆದಿದ್ದೇವೆ, ಅದು ತೃತೀಯ ಭಾಷೆಗೆ ಬಂದಿದೆ. ಅಂದ್ರೆ ಸಂಸ್ಕೃತ ಪ್ರಥಮ ಭಾಷೆ ಇಲ್ಲ ಇವಾಗ. ಇದು ರಾಜ್ಯದ ಎಲ್ಲ ಕಡೆನೂ ನೀವು ಸಂಸ್ಕೃತವನ್ನ 3ನೇ ಸ್ಥಾನ ತಗೋಬಹುದು ಅಥವಾ ಬೇರೆ ತಗೋಬೇಕು ಅಂತ ಈ ರೀತಿ ನಡೀತಿರ್ಬೇಕಾದ್ರೆ, ಆಮೇಲೆ ಅದು ಸಂಸ್ಕೃತ ತೃತೀಯ ಸ್ಥಾನಕ್ಕೆ ಬಂದ್ರೆ ಕನ್ನಡ ಎಲ್ಲಿ ಪ್ರಥಮ ಸ್ಥಾನಕ್ಕೆ ಬರುತ್ತೆ? ಸರಿ, ಮತ್ತೆ ಹಿಂದಿ ತಗೊಳ್ಳೋದು, ತೆಲುಗು ತಗೊಳ್ಳೋದು, ತಮಿಳು ತಗೊಳ್ಳೋದು, ಇದೇ ಆಯ್ತು. ನಮ್ಮ ಕರ್ನಾಟಕದಲ್ಲಿ ಇರೋರೇ ಪರಭಾಷಿಗರು, ಕನ್ನಡಿಗರೇ ಅಲ್ಪಸಂಖ್ಯಾತರಾಗಿದ್ದಾರೆ. ಯಾಕಂದ್ರೆ ಕನ್ನಡಿಗರು ಮಾತಾಡೋದಿಲ್ಲ, ಕನ್ನಡಿಗರಿಗೆ ಭಾಷಾಭಿಮಾನವಿದೆ ಹೊರತು ಮಾತನಾಡಲು ಬಾಯಿ ಬರೋದಿಲ್ಲ. ಆಮೇಲೆ ನೋಡಿ, ಇದರ ನಡುವೆ ದೇವರಾಜ ಅರಸು ಅವಾಗ ಮುಖ್ಯಮಂತ್ರಿಯಾಗಿದ್ದರು. ಅವರ ಸರ್ಕಾರ ಉರುಳುತ್ತೆ. ಹೌದು, ಅವರ ಸರ್ಕಾರ ಪತನಗೊಂಡ ನಂತರ ನೂತನ ಮುಖ್ಯಮಂತ್ರಿಯಾಗಿ ಯಾರೋ ಗುಂಡೂರಾವ್ ಬರ್ತಾರೆ. ಗುಂಡೂರಾವ್ ಅವರದು ಬಿಡು ಬೀಸಾದ ವ್ಯಕ್ತಿತ್ವ, ಸಮಸ್ಯೆಯ ಗಂಭೀರತೆಯನ್ನು ಅರಿತುಕೊಳ್ಳುವುದಿಲ್ಲ, ಒಂದು ಹುಂಬತನ ಅಂತ ಹೇಳ್ತಾರಲ್ಲ, ಅದು ಹಾಗೆ ಹುಂಬತನದ ವ್ಯಕ್ತಿತ್ವ ಗುಂಡೂರಾಯರದು. ಅವರೇನಪ್ಪ ಮಾಡ್ತಾರೆ ಅಂದ್ರೆ, ಇವರೆಲ್ಲರ ಮನವಿಯನ್ನ ತೆಗೆದುಕೊಂಡು ಮತ್ತೆ ಪ್ರಥಮ ಭಾಷೆಗೆ ಸಂಸ್ಕೃತವನ್ನೇ ಮಾಡ್ತಾರೆ. ಇಂಥ ಹುಂಬರಿಗೆ ನಾವು ಏನಂತ ಹೇಳಬೇಕು? ಇವರಿಗೆ ಯಾವ ಚಾವಟಿ ಏಟಿನ ಶಿಕ್ಷೆ ಕೊಡಬೇಕು ನೀವೇ ಹೇಳಿ. ಕನ್ನಡಿಗರ ಆಕ್ರೋಶ ಏನು ಅಂತ ತಮಗೆ ಗೊತ್ತಿರೋದೇ ಆದರೆ ಮತ್ತೆ ಅವರು ಸಂಸ್ಕೃತವನ್ನೇ ಪ್ರಥಮ ಭಾಷೆಯನ್ನಾಗಿ ಮಾಡ್ತಾರೆ ಅಂತಂದ್ರೆ ಯಾವುದರಲ್ಲಿ ಹೊಡಿಬೇಕು ಇವನ್ನ? ಹಾಗಾಯ್ತು. ಆಮೇಲೆ ನೋಡಿ, ಸಾಹಿತಿ ಕಲಾವಿದರಿಂದ ವಿರೋಧ ವ್ಯಕ್ತವಾಗುತ್ತೆ ಇದರಿಂದ. ಆಮೇಲೆ ಸುಮಾರು 50ಕ್ಕೂ ಹೆಚ್ಚು ಪ್ರಮುಖ ಲೇಖಕರು ಒಂದು ಸಹಿಯನ್ನು ಮಾಡ್ತಾರೆ. ಅಂದ್ರೆ ಕಲಾವಿದರು, ಸಾಹಿತಿಗಳು, ಲೇಖಕರು ಸೇರಿ ಒಂದು ಸಹಿಯನ್ನು ಸಂಗ್ರಹಿಸಿ 2500 ಒಂದು ಕರಪತ್ರಗಳನ್ನ ಎಲ್ಲ ಕಡೆಗೂ ಹಂಚ್ತಾ ಹೋಗ್ತಾರೆ. ಅದು ಆಮೇಲೆ 25,000 ಕರಪತ್ರಗಳಾಗುತ್ತೆ. ಎಲ್ಲ ಕಡೆಗೂ ಇದರ ಕುರಿತು ಒಂದು ಕುತೂಹಲ ಹೆಚ್ಚುತ್ತೆ. ಏನಪ್ಪಾ ಅಂತಂದ್ರೆ, ಕನ್ನಡ ನಾಡಿನಲ್ಲಿ ಕನ್ನಡ ಕಡ್ಡಾಯವಾಗಿ ಬರಬೇಕು, ಕನ್ನಡದಲ್ಲಿ ಎಲ್ಲರೂ ವ್ಯವಹರಿಸಬೇಕು, ಕನ್ನಡದಲ್ಲೇ ಬರೆಯಬೇಕು, ಕನ್ನಡದಲ್ಲೇ ಮಾತನಾಡಬೇಕು, ಕನ್ನಡದಲ್ಲಿ ಮತ್ತು ಕರ್ನಾಟಕದ ಪ್ರತಿಯೊಂದು ಶಾಲೆಯಲ್ಲೂ ಮಾತೃಭಾಷೆ ಕನ್ನಡ ಪ್ರಥಮ ಆದ್ಯತೆ ಆಗಿರಬೇಕು. ಆಮೇಲೆ ದ್ವಿತೀಯ ಭಾಷೆಯಾಗಿ ನೀವು ಬೇರೆಯನ್ನು ತೆಗೆದುಕೊಳ್ಳಬಹುದು, ತೃತೀಯ ಭಾಷೆಯಾಗಿ ಬೇರೆ ಅಂತ ಹೇಳಬೇಕು, ಪ್ರಥಮ ಭಾಷೆ ಕನ್ನಡವಾಗಿರಬೇಕು. ಈ ಒಂದು ನೀತಿಯನ್ನ ಸರ್ಕಾರಕ್ಕೆ ಮನವಿ ಮೂಲಕ ಸಲ್ಲಿಸ್ತಾರೆ. ದಿನ ಕಳೆದಂತೆ ಈ ಒಂದು ಸಾಹಿತ್ಯ ಸಂಘಟನೆಯ ಬಂಡಾಯ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ನೋಡಿ, ಇದು ಏನಪ್ಪಾ ಆಗುತ್ತೆ ಅಂತಂದ್ರೆ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ವೀಕ್ರು ಗೋಕಾಕ್ ಅವರ ಒಂದು ಕನ್ನಡದ ಒಬ್ಬ ಜ್ಞಾನಪೀಠ ಪ್ರಶಸ್ತಿ ವಿಜೇತ ವೀಕ್ರು ಗೋಕಾಕ್ ಅಂದ್ರೆ ವಿನಾಯಕ ಕೃಷ್ಣರಾವ್ ಗೋಕಾಕ್ ಅವರ ಒಂದು ವರದಿ. ಈ ವರದಿ ಕನ್ನಡಕ್ಕೆ ಸಿಗಬೇಕಾದ ಶಾಸ್ತ್ರೀಯ ಸ್ಥಾನಮಾನ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಸಾರ್ವಭೌಮವಾಗಬೇಕು ಅಂತಕ್ಕಂಥ ಒಂದು ವರದಿ. ಇದು ಹೀಗೆ ನಡೆಯುತ್ತೆ. ಆಮೇಲೆ ನೋಡಿ, 1981 ಜನವರಿಯಲ್ಲಿ
ಈ ಮತ್ತೆ ಈ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುತ್ತಾರೆ. ಆಗ ಗೋಕಾಕ್ ವರದಿಯ ಅಧ್ಯಕ್ಷತೆಯ ಸಮಿತಿಯ ನೇಮಕವಾದಾಗ ತಮ್ಮ ಆತಂಕ ದುಗುಡವನ್ನ ಸಾಕಷ್ಟು ಜನ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಕನ್ನಡ ಇನ್ನೂ ಚಲಾವಣೆಗೆ ಬಂದಿಲ್ಲ. ಕರ್ನಾಟಕದಲ್ಲಿ ಮತ್ತೆ ಯಾವುದೇ ಬ್ಯಾಂಕ್ ಆಗಲಿ ಸರ್ಕಾರಿ ಇಲಾಖೆಗಳಾಗಲಿ ಹೋದರೆ ಎಲ್ಲವೂ ಹಿಂದಿಯಲ್ಲಿರುತ್ತೆ. ಕನ್ನಡದಲ್ಲಿ ಯಾವುದೇ ಒಂದು ವ್ಯವಹಾರಗಳಿಲ್ಲ. ಬರೆಯೋಕೆ ಕನ್ನಡದಲ್ಲಿ ಶಬ್ದಗಳು ನಾವು ಹೋದರೆ ಅವರು ಇಲ್ಲ, ನೀವು ಹಿಂದಿಯಲ್ಲಿ ಬರೀಬೇಕು, ಇಂಗ್ಲಿಷ್ನಲ್ಲಿ ಬರೀಬೇಕಂತ ಕೇಳ್ತಾರೆ. ಹಾಗಾದ್ರೆ ಕನ್ನಡಿಗರು ಏನ್ ಮಾಡಬೇಕು? ಕರ್ನಾಟಕದಲ್ಲಿ ಈ ರೀತಿ ನಡೆದಿರಬೇಕಾದ್ರೆ 1981ನೇ ಜನವರಿಯಲ್ಲಿ ಮತ್ತೆ ಒಂದು ಹೊಸ ವರದಿ ಹೊರಬರುತ್ತೆ. 81-82ನೇ ಸಾಲಿಗೆ ಇದು ಜಾರಿ ಆಗಲಿಲ್ಲ. ಹಾಗಾದ್ರೆ ಏನಾಗುತ್ತೆ? ಮುಂದೆ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವಾಗಿ ಬೆಳೆಯುತ್ತೆ. ಅಂದ್ರೆ ಏನಾಗುತ್ತೆ ಅಂದ್ರೆ ಡಾಕ್ಟರ್ ಎಂ ಕಲಬುರ್ಗಿ ಇವರು ಗೋಕಾಕ್ ವರದಿ ಜಾರಿಯ ಹೋರಾಟಕ್ಕೆ ಒಬ್ಬ ಕ್ರಿಯಾ ಸಮಿತಿಯ ಕಾರ್ಯದರ್ಶಿಯಾಗಿ ಆಯ್ಕೆಗೊಳ್ತಾರೆ. ಇದರಲ್ಲಿ ತುಂಬಾ ಜನ ಸಾಹಿತಿಗಳು, ಕವಿಗಳು ಎಲ್ಲರೂ ಸೇರ್ಕೊಳ್ತಾರೆ. ಸೇರ್ಕೊಂಡ ಮೇಲೆ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಸಾಗುತ್ತೆ. ಆದರೆ ಸರ್ಕಾರ ಯಾವುದಕ್ಕೂ ಕ್ಯಾರೆ ಅನ್ನೋದಿಲ್ಲ. ಯಾಕಂದ್ರೆ ಏನ್ರಿ ಮಾಡ್ಬೇಕು ಇದಕ್ಕೆ? ಆಮೇಲೆ ಎಲ್ಲ ಕಡೆಗೂ ಈ ಸಾಹಿತಿಗಳು, ಕಲಾವಿದರು ಉಪವಾಸ ಸತ್ಯಾಗ್ರಹಕ್ಕೆ ಕೊಡ್ತಾರೆ. ಹೌದು, ಉಪವಾಸ ಸತ್ಯಾಗ್ರಹದ ಒಂದು ಧರಣಿ ನಡೆಯುತ್ತೆ. ಆಗ ಈ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗದ ಕೆಲವು ನಟರು ಹೋಗಿ ಸೇರ್ಕೊಳ್ತಾರೆ. ಲೋಕೇಶ್ ಆಗಲಿ, ಆಮೇಲೆ ಯಾರು ಚಂದ್ರಶೇಖರ್, ಇಂಥ ಕಲಾವಿದರು ಸೇರ್ಕೊಳ್ತಾರೆ. ಇದು ಕರ್ನಾಟಕದಲ್ಲಿ ಹೀಗೆ ನಡೀತಾ ಇರುತ್ತೆ. ಆದರೆ ಈ ಒಂದು ಚಳವಳಿಗೆ ಯಾವುದೇ ಒಂದು ವಿಶೇಷವಾದ ಒತ್ತಡ ಬೀಳೋದಿಲ್ಲ. ಯಾಕೆ ಬೀಳೋದಿಲ್ಲ ಅಂತಂದ್ರೆ ಕನ್ನಡವನ್ನ ನೀವು ಜಾರಿಗೆ ತರಲೇಬೇಕು ಅಂತಕ್ಕಂಥ ಒಂದು ಗರ್ಜನೆ, ಒಂದು ರಾಜಗರ್ಜನೆ ಬೇಕಾಗಿತ್ತು. ಅಂತ ಒಂದು ಗರ್ಜನೆಯನ್ನು ಕೊಡಬೇಕಾದವರು ನಮ್ಮ ಕರ್ನಾಟಕದಲ್ಲಿ ಇದ್ದದ್ದೇ ಡಾಕ್ಟರ್ ರಾಜ್ಕುಮಾರ್. ನೋಡಿ, ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಆಗ ಒಂದು ಚರ್ಚೆ ಆಗುತ್ತೆ ಚನ್ನವೀರ ಕಣವಿ ಮತ್ತು ಸಾಕಷ್ಟು ಸಾಹಿತಿಗಳ ನಡುವೆ. ಅವರೆಲ್ಲ ಒಂದು ಯೋಚನೆ ಮಾಡ್ತಾರೆ, ಇದಕ್ಕೆ ರಾಜ್ಕುಮಾರ್ ಅವರ ಒಂದು, ಯಾಕೆಂದ್ರೆ ಅವರು ಈ ಮೊದಲಿನಿಂದಲೂ ಕನ್ನಡಕ್ಕಾಗಿಯೇ ಒಂದು ಭಾಷಾ ಹೋರಾಟ, ಡಬ್ಬಿಂಗ್ ಬರೋದು, ತೆರಿಗೆ ವಿನಾಯಿತಿ, ಈ ರೀತಿ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಕನ್ನಡ ಅಂತಂದ್ರೆ ಅವರು ಯಾವಾಗಲೂ ಮುಂಚೂಣಿಯಲ್ಲಿರ್ತಾರೆ. ಅವರು ಬಂದ್ರೆ ಇದಕ್ಕೆ ನಮಗೆ ತುಂಬಾ ಒಂದು ಈ ಚಳವಳಿಗೆ ತುಂಬಾ ಒಂದು ಶಕ್ತಿ ಬರುತ್ತೆ ಅಂತ ಯೋಚನೆ ಮಾಡ್ತಾರೆ. ಈ ವಿಷಯವನ್ನು ಇಲ್ಲಿ ಬಿಟ್ರೆ ಈ 1982ರಲ್ಲಿ ಮದ್ರಾಸಿನ ಸ್ಟುಡಿಯೋ ಒಂದರಲ್ಲಿ ಕವಿರತ್ನ ಕಾಳಿದಾಸ ಶೂಟಿಂಗ್ ನಡೀತಾ ಇರುತ್ತೆ. ಹೌದು, ರೇಣುಕಾ ಶರ್ಮಾ ಅವರ ನಿರ್ದೇಶನ, ಡಾಕ್ಟರ್ ರಾಜ್ಕುಮಾರ್ ಮತ್ತು ಜಯಪ್ರದ ಅಭಿನಯದ ಸನ್ನಿವೇಶಗಳು ಚಿತ್ರೀಕರಣ ಆಗ್ತಾ ಇರುತ್ತೆ. ಇದು ಆಗ್ತಿರ್ಬೇಕಾದ್ರೆ ರಾಜ್ಕುಮಾರ್ ಅವರು ಈ ವಿದ್ಯಮಾನಗಳನ್ನೆಲ್ಲ, ಈ ಒಂದು ಕರ್ನಾಟಕದಲ್ಲಿ ನಡೀತಕ್ಕಂಥ ಕನ್ನಡದ ಕೂಗನ್ನವನ್ನು ಕೇಳಿಸಿಕೊಳ್ತಾರೆ. ಮದ್ರಾಸಿನಲ್ಲಿ, ತಮಿಳುನಾಡಿನಲ್ಲಿ ನಮ್ಮ ಕನ್ನಡದ ಅನ್ನ ರಾಜ್ಕುಮಾರ್ ಅವರು. ಹೌದು, ಆಗ ಅವರಿಗೆ ತುಂಬಾ ಮನಸ್ಸು ನೋಯುತ್ತೆ. ಆಗ ರಾಜ್ಕುಮಾರ್ ಅವರು ಹೇಳ್ತಾರೆ, ಹೌದಾ, ಕರ್ನಾಟಕದಲ್ಲಿ ಕನ್ನಡಕ್ಕೆ ಇಷ್ಟೊಂದು ಭಾಷೆಯ ಒಂದು ಇದು ಹೋರಾಟಕ್ಕಾಗಿ ಇಷ್ಟೊಂದು ನಡೆದಿರಬೇಕಾದ್ರೆ ಸುಮಾರು 2 ತಿಂಗಳಾಗುತ್ತಾ ಬಂದರೂ ಇದು ಇನ್ನೂ ಕೆಲಸವಾಗಿಲ್ಲ ಅಂದ ಮೇಲೆ ಇನ್ನು ನಾನು ಸುಮ್ಮನೆ ಇರಬಾರ್ದು. ನನ್ನ ಕೆಲಸ ಕೆಟ್ಟರೂ ಚಿಂತೆ ಇಲ್ಲ, ನಾನು ಈ ಕರ್ನಾಟಕದ ಈ ಕನ್ನಡ ಭಾಷೆಯ ಹೋರಾಟದಲ್ಲಿ ಧುಮುಕಲೇಬೇಕು ಅಂತ ರಾಜ್ಕುಮಾರ್ ಒಂದು ನಿರ್ಧಾರ ಮಾಡ್ತಾರೆ. ಇದನ್ನ ಒಂದು ಹೇಳಿಕೆ ಕೊಡ್ತಾರ ಅವರು ಎಲ್ಲಿ ಮದ್ರಾಸ್ನಲ್ಲಿ ಕವಿರತ್ನ ಕಾಳಿದಾಸ ಚಿತ್ರೀಕರಣ ನಡೀತಿರ್ಬೇಕಾದ್ರೆ. ಇದು ಕೊಟ್ಟ ತಕ್ಷಣ ಮರುದಿನ ಅದು ಪತ್ರಿಕೆಯಲ್ಲಿ ಹೊರಡುತ್ತೆ, ಮದ್ರಾಸ್ ಪತ್ರಿಕೆಯಲ್ಲಿ. ಆಮೇಲೆ ಅದು ಬೆಂಗಳೂರಿಗೆ ತಲುಪುತ್ತೆ. ಬೆಂಗಳೂರಿನಲ್ಲಿ ಎಲ್ಲ ಕಲಾವಿದರು ಖುಷಿ ಆಗ್ತಾರೆ, ರಾಜ್ಕುಮಾರ್ ಅವರು ಹೋರಾಟಕ್ಕೆ ಧುಮುಕ್ತಾರೆ ಅಂತದ್ದು. ಕವಿಗಳು ಮತ್ತು ಕನ್ನಡ ಸಾಹಿತಿಗಳು, ಆಮೇಲೆ ಕನ್ನಡ ಸಂಘಟನೆ ಹೋರಾಟಗಾರರು, ಅಬ್ಬಬ್ಬ, ಎಲ್ಲರಿಗೂ 100 ಆನೆ ಬಲ ಬಂದಾಗುತ್ತೆ. ಹೌದು, ಖಂಡಿತ 100 ಆನೆ ಬಲ ಬರ್ತಕ್ಕಂಥ ಒಬ್ಬನೇ ಒಬ್ಬ ವ್ಯಕ್ತಿ ಕರ್ನಾಟಕದಲ್ಲಿ ಯಾರಾದರೂ ಇದ್ದಾರಂತಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್. ಹೌದು, ಅವರ ಒಂದು ನಾಯಕತ್ವ ಕನ್ನಡಕ್ಕೆ ಸಿಗುತ್ತೆ ಅಂದ್ರೆ ಹೇಗಿರಬೇಕು ನೀವೇ ಯೋಚನೆ ಮಾಡಿ. 1982 ಏಪ್ರಿಲ್ 17ರಂದು
ರಾಜ್ಕುಮಾರ್ ಬೆಳಿಗ್ಗೆ ಎಂದಿನಂತೆ ತಮ್ಮ ಶುಭ್ರವಾದ ಬಿಳಿ ಒಂದು ಅಂಗಿ, ಬಿಳಿ ಲುಂಗಿ ಇದನ್ನ ಧರಿಸಿಕೊಂಡು ನೇರವಾಗಿ ಮೈಸೂರು ಬ್ಯಾಂಕ್ ವೃತ್ತದ ಬಳಿಗೆ ಆಗಮಿಸುತ್ತಾರೆ. ಅದೊಂದು ಐತಿಹಾಸಿಕ ದಿನ, ರೋಮಾಂಚಕಗಳಿಗೆ ಎತ್ತ ನೋಡಿದರು ಯುವಕ ಕನ್ನಡಿಗರೇ, ಎಲ್ಲಿ ನೋಡಿದರು ಯುವಕರೇ, ಅಷ್ಟೊಂದು ಜನ ಯುವಕರು ಸೇರಿದ್ದಾರೆ ಅವತ್ತು. ಯಾಕೆ ಅಂತಂದ್ರೆ ಗೋಕಾಕ್ ವರದಿಗೆ ರಾಜ್ಕುಮಾರ್ ಬರ್ತಾ ಇದ್ದಾರೆ, ಅದು ನಮ್ಮ ಹೆಮ್ಮೆ. ಎಲ್ಲರ ಮುಖದಲ್ಲೂ ನಗು, ಮಂದಹಾಸ. ರಾಜ್ ಅವರ ಈ ರಂಗ ಪ್ರವೇಶವನ್ನ ಉದ್ಯಮ ಹಾಗೂ ಸಾರ್ವಜನಿಕ ವಲಯದಲ್ಲಿ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಹೌದು, ಯಾಕಂದ್ರೆ ಅದುವರೆಗೂ ರಾಜ್ಕುಮಾರ್ ಯಾವುದೇ ಕನ್ನಡ ಪರ ಹೋರಾಟದಲ್ಲಿ ಭಾಗವಹಿಸಿರಲಿಲ್ಲ. ದಿಢೀರ್ನೆ ಈ ನಿರ್ಧಾರ ಹಲವಾರು ವ್ಯಕ್ತಿಗಳಲ್ಲಿ ಹಲವಾರು ಪ್ರಶ್ನೆಗಳನ್ನು ಮೂಡಿಸಿತು. ಹೌದು, ಹಾಗಾದ್ರೆ ಇದೇನಾಗಪ್ಪ ಆಗತ್ತೆ ಅಂತಂದ್ರೆ ನೋಡಿ, ಬೆಂಗಳೂರಿನ ಈ ಆರ್ಟ್ಸ್ ಕಾಲೇಜ್ ಆಮೇಲೆ ಸೆಂಟ್ರಲ್ ಕಾಲೇಜಿನ ಗೋಡೆಗಳೆಲ್ಲ ಏನಾಯ್ತಪ್ಪ ಅಂದ್ರೆ ಏಣಿಗಳಾಗೋಯ್ತು. ಎಲ್ಲಿ ನೋಡಿದ್ರು ಜನ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಇದನ್ನ ಜನರನ್ನ ಚದುರಿಸಿ ರಾಜ್ಕುಮಾರ್ ಅವರ ಮೆರವಣಿಗೆಯನ್ನ ಹೊರಡಿಸೋದು ಹೇಗೆ? ಸರಿ, ಮೈಸೂರು ಬ್ಯಾಂಕ್ ವೃತ್ತದಿಂದ ರಾಜ್ಕುಮಾರ್ ಅವರ ಮೆರವಣಿಗೆ, ಅವರ ಒಂದು ಕನ್ನಡ ಕಲಾವಿದರೆಲ್ಲ ಸೇರಿಕೊಂಡು, ಅಂದ್ರೆ ಡಾಕ್ಟರ್ ರಾಜ್ಕುಮಾರ್, ಅನಂತನಾಗ್, ಶ್ರೀನಾಥ್, ಆಮೇಲೆ ವಿಷ್ಣುವರ್ಧನ್, ಶಿವರಾಮ್, ಯಾರು, ಆಮೇಲೆ ಸಾಕಷ್ಟು ಕನ್ನಡದ ಎಲ್ಲ ಕಲಾವಿದರು, ಅಶೋಕ್, ಲೋಕೇಶ್, ಶಂಕರ್ನಾಗ್, ಅನಂತನಾಗ್ ಎಲ್ಲರೂ ಸೇರಿ ಒಂದು ಜಾಥಾ ಹೊರಡುತ್ತೆ. ನೋಡಿ, ಅದು ಎಲ್ಲಿಯವರೆಗೆ ಹೋಗುತ್ತೆ ಅಂತ ನೋಡಿ. ಇಲ್ಲಿ ಎಲ್ಲ ಕಡೆಗೂ ಶಬ್ದ, ತುಂಬಾ ಗದ್ದಲ. ಕೆಲವರು ರಾಜ್ಕುಮಾರ್ಗೆ ಜಯವಾಗಲಿ ಅಂತಾರೆ, ಕೆಲವರು ಕನ್ನಡಕ್ಕೆ ಜಯವಾಗಲಿ ಅಂತಾರೆ. ಇವರಲ್ಲಿ ಮತ್ತೆ ಮತ್ತೆ ಬಂದು ಮಧ್ಯದಲ್ಲಿ ಕಲಾವಿದರು ಸೇರ್ಕೊಳ್ತಾರೆ. ನೋಡಿ, ರೆಬಲ್ ಸ್ಟಾರ್ ಅಂಬರೀಷ್ ಬರ್ತಾರೆ, ಅಶೋಕ್, ಲೋಕೇಶ್, ಅನಂತನಾಗ್, ಶಂಕರ್ನಾಗ್, ಶ್ರೀನಾಥ್, ಚಂದ್ರಶೇಖರ್, ಸುರೇಶ್ ಹಬ್ಳಿಕರ್, ಆಮೇಲೆ ಯಾರು ಜೈ ಜಗದೀಶ್, ಲೋಕನಾಥ್, ಮುಸುರಿ ಕೃಷ್ಣಮೂರ್ತಿ, ಜೈಮಾಲಾ, ಶಿವರಾಮ್, ಆಮೇಲೆ ಇನ್ನೂ ಅನೇಕ ಕಲಾವಿದರು ಒಬ್ಬೊಬ್ಬರಾಗಿ ಬಂದು ಈ ಹೋರಾಟದಲ್ಲಿ ಪಾಲ್ಗೊಳ್ತಾರೆ. ಎಲ್ಲರಿಗೂ ಜಯಘೋಷ, ಕನ್ನಡ ಈ ಒಂದು ಗೋಕಾಕ್ ವರದಿ ಜಾರಿಗೆ ಬರಲಿ ಅಂತಕ್ಕಂಥ ಈ ಒಂದು. ಆಮೇಲೆ ಇದು ಸಂಪೂರ್ಣವಾಗಿ ಒಂದು ಸ್ಟೇಡಿಯಂ ಸೇರುತ್ತೆ. ಆಮೇಲೆ ಇದು ರಾಜ್ಕುಮಾರ್ ಅವರು ಅಲ್ಲಿ ಮಾತಾಡ್ತಾರೆ, ನಾನು ಎಂದು ಈ ಕನ್ನಡ ನಾಡಿನ ಮಗನು, ನಾನು ಯಾವತ್ತು ನನ್ನ ಸ್ವಾರ್ಥಕ್ಕಾಗಿ ಬದುಕಿದವನಲ್ಲ, ಮತ್ತು ಎಲ್ಲೋ ಒಂದು ಕಡೆ ನಾನು ನನ್ನ ನಾಡಿಗಾಗಿ ಏನಾದರೂ ಸೇವೆ ಮಾಡಿದ ಮೇಲೆ ನಾನು ಮಡಿಯಬೇಕು ಎನ್ನುವ ಭಾವನೆ ನನ್ನಲ್ಲಿದೆ. ಚಿತ್ರೀಕರಣ ನಿಂತರೂ ಸರಿಯಿಲ್ಲ. ನನ್ನ ಜೀವಮಾನದಲ್ಲಿ ನಾನು ಚಿತ್ರೀಕರಣ ನಿಲ್ಲಿಸಿ ಯಾವತ್ತೂ ಬಂದಿಲ್ಲ. ಯಾಕೆ ಅಂತಂದ್ರೆ ನಿರ್ಮಾಪಕರಿಗೆ ನಾನು ಅನ್ನದಾತರು ಅಂತೇನೆ, ಅವರಿಗೆ ತೊಂದರೆ ಕೊಟ್ಟಿಲ್ಲ. ಹಾಗಾಗಿ ಚಿತ್ರೀಕರಣ ರದ್ದಾದರೂ ಚಿಂತೆ ಇಲ್ಲ, ಗೋಕಾಕ್ ವರದಿ ಜಾರಿಗೆ ಬರಲೇಬೇಕು ಅಂತಕ್ಕಂಥ ಒಂದು ಘೋಷಣೆಯನ್ನು ರಾಜ್ಕುಮಾರ್ ಅವರು ಹೇಳ್ತಾರೆ. ಅಲ್ಲಿಗೆ ಇಡೀ ಸಭೆಯೆಲ್ಲ ಒಂದು ದೊಡ್ಡ ಕರತಾಡನ, ಚಪ್ಪಾಳೆಗಳ ಸುರಿಮಳೆ. ಆಗಲೇ ಗೊತ್ತಾಗುತ್ತೆ ಸರ್ಕಾರ ನಡುಗಿ ಹೋಗುತ್ತೆ. ಅಂತ ಸರ್ಕಾರ ನಡುಗಿ ಹೋಗುತ್ತೆ. ಆಮೇಲೆ ಇದು ಹೀಗೆ ಮುಂದುವರೆದರೆ ರಾಜ್ಯಕ್ಕೆ ಇನ್ನು ಉಳಿಗಾಲ ಇಲ್ಲ. ಇದು ಹೇಗಾದರೂ ಮಾಡಿ ಈ ಒಂದು ಯೋಜನೆ ಮತ್ತು ಈ ಒಂದು ಯೋಚನೆಯನ್ನ ಒಂದು ಹದ್ದುಬಸ್ತಿಗೆ ತರಲೇಬೇಕು ಅಂತ ಎಲ್ಲರೂ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿದಾಗ ಹಲವಾರು ವಿಷಯಗಳು, ಯಾಕೆ ಅಂತಂದ್ರೆ ಇದರಲ್ಲಿ ರಾಜಕೀಯ ಕುತಂತ್ರವೂ ಇರುತ್ತೆ. ಯಾಕೆಂದ್ರೆ ಇದು ಒಂದೇ ವಿಷಯ ಇರೋದಿಲ್ಲ, ರಾಜಕೀಯ ಕುತಂತ್ರ ಇರುತ್ತೆ. ಹೇಗಾದರೂ ಮಾಡಿ ಇದು ಕರ್ನಾಟಕದಲ್ಲಿ ಕನ್ನಡ ಜಾರಿಯಾಗಿಬಿಟ್ರೆ ಕನ್ನಡಿಗರೇ ಸಾರ್ವಭೌಮರಾಗ್ತಾರೆ. ಆಮೇಲೆ ರಾಜಕೀಯ ವ್ಯಕ್ತಿಗಳಿಗೇನು ಕೆಲಸ? ಈ ರೀತಿ ಒಂದು ಪಿತೂರಿ ಮತ್ತು ಒಂದು ಅವರದೇ ಆದಂತ ಒಂದು ವೈಮನಸ್ಸು ಪ್ರತಿಯೊಬ್ಬ ರಾಜಕೀಯ ವಲಯದಲ್ಲೂ ಇದ್ದೇ ಇರುತ್ತೆ. ಇದು ಹೀಗಿರಬೇಕಾದ್ರೆ ಒಂದು ರಾಜ್ಕುಮಾರ್ ಅವರ ಈ ಒಂದು ಹೋರಾಟ, ಅಂದರೆ ತಮ್ಮ ಎಲ್ಲ ಕನ್ನಡ ಕಲಾವಿದರನ್ನ ಸೇರಿಸಿಕೊಂಡು ಹೊರಟಂತ ಈ ಜಾಥಾ ಎಲ್ಲಿಗೆ ನಡೀತಂತಂದ್ರೆ ಒಂದು ಬೆಂಗಳೂರಿನ ಒಂದು ಏರಿಯಾದಲ್ಲಿ ಹೋರಾಟ ಮಾಡ್ತಾ ಧೀಮಂತ ಘೋಷಣೆಯೊಂದಿಗೆ 1982 ಮೇ 16 ಅಂದ್ರೆ ರಾಜ್ಕುಮಾರ್ ಅವರು ಈ ಮದ್ರಾಸ್ದಲ್ಲಿ ಕವಿರತ್ನ ಕಾಳಸ ಚಿತ್ರೀಕರಣ ನಿಲ್ಲಿಸಿ ಬೆಂಗಳೂರಿಗೆ ಬಂದು 1982 ಮೇ 16ರಂದು
ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿರ್ತಾರೆ. 10 ದಿನಗಳ ಈ ಒಂದು ಯಾತ್ರೆಯಲ್ಲಿ ನೋಡಿ, ಆಮೇಲೆ 20ನೇ ತಾರೀಕು ಬುಧವಾರ ಬೆಳಿಗ್ಗೆ ಬೆಂಗಳೂರು ನಡೆದ ಈ ಸಭೆಯ ಒಂದು ಮುಕ್ತಾಯವಾಗುತ್ತೆ. ಇಲ್ಲಿ ನೋಡಿ, ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ ಕನ್ನಡ ಕಲಾವಿದರು ಸೇರಿಕೊಂಡಂತ ಈ ಮಹಾಯುದ್ಧ ಕೇವಲ 10 ದಿನಗಳಲ್ಲಿ ಮುಕ್ತಾಯ ಆಗುತ್ತೆ. ಅದು ರಾಜ್ಕುಮಾರ್ ಅವರಿಗೆ ಇರತಕ್ಕಂತ ಒಂದು ನೈತಿಕ ಬಲ ಮತ್ತು ಒಂದು ಶಕ್ತಿ. ರಾಜ್ಕುಮಾರ್ ಈ ಕನ್ನಡ ನಾಡಿನ ಒಂದು ಶಕ್ತಿ ಅಂತ ತೋರಿಸಿಕೊಟ್ಟದ್ದು ಮೊಟ್ಟ ಮೊದಲ ಬಾರಿಗೆ ಗೋಕಾಕ್ ವರದಿ ಚಳವಳಿಯಲ್ಲಿ. ಆಮೇಲೆ ನೋಡಿ, ಉಕ್ಕಿ ಆರ್ಭಟಿಸುವ ಸಾಗರದಂತೆ ದಿನೇ ದಿನೇ ಪ್ರಚಂಡ ರೀತಿಯಲ್ಲಿ ಸಾಗುತ್ತಿದ್ದ ಈ ಚಳವಳಿಗೆ ಅಂತ್ಯ ಹಾಡುವ ದಿಶೆಯಲ್ಲಿ ಸರ್ಕಾರ ರಾಜ್ಕುಮಾರ್ ಅವರನ್ನು ಮತ್ತು ಕನ್ನಡ ಕಲಾವಿದರು, ಎಲ್ಲ ಸಾಹಿತಿ ಕವಿಗಳನ್ನ ಒಂದು ಮಾತುಕತೆಗೆ, ಒಂದು ಸಭೆಗೆ ಕರೆಯುತ್ತೆ. 1982 ಜೂನ್ 4ರಂದು ಮಾತುಕತೆಗೆ ಒಂದು ಮೀಟಿಂಗ್ ಕರೀತಾರೆ. ಅಲ್ಲಿ ಕನ್ನಡದಲ್ಲಿಯೇ ಕನ್ನಡ ಶಿಕ್ಷಣ ಕಡ್ಡಾಯವಾಗಬೇಕು ವಿಚಾರಕ್ಕೆ ಎಲ್ಲ ನಾಯಕರು ಬದ್ಧರಾಗ್ತಾರೆ. ಆಮೇಲೆ ಸುಮಾರು 3 ತಿಂಗಳವರೆಗೂ ನಡೆದಂತ ಈ ಒಂದು ಗೋಕಾಕ್ ಚಳವಳಿ ಅಲ್ಲಿಗೆ ಅಂತ್ಯವಾಗುತ್ತೆ. 24 ಮತ್ತು 6ನೇ ತಿಂಗಳು 1982ರಂದು ರಾಜ್ಯ ವಿಧಾನ ಮಂಡಲದ ಒಪ್ಪಿಗೆ ಕೂಡ ಇದಕ್ಕೆ ಸಿಗುತ್ತೆ. ಈ ಅಭೂತಪೂರ್ವ ದಿಗ್ವಿಜಯದಿಂದ ಹರ್ಷಗೊಂಡ ಸಮಸ್ತ ಕನ್ನಡಿಗರು ಎಲ್ಲೆಡೆ ವಿಜಯೋತ್ಸವವನ್ನು ಆಚರಿಸುತ್ತಾರೆ. ಇದರಿಂದ ತಿಳಿದು ಬರುವ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ರಾಜ್ಕುಮಾರ್ ಈ ಕನ್ನಡ ಭಾಷೆಗಾಗಿ, ಕನ್ನಡ ನೆಲಕ್ಕಾಗಿ ಜಲಕ್ಕಾಗಿ ಮತ್ತು ಈ ಕನ್ನಡ ನುಡಿಗಾಗಿ ಬಾಳು ಬದುಕಿದರು. ಅಂತ ಒಂದು ಅದ್ಭುತವಾದ ಶಕ್ತಿ. ರಾಜ್ಕುಮಾರ್ ಕೇವಲ ನಟರಾಗಿ ಅಷ್ಟೇ ಅಲ್ಲ, ಒಬ್ಬ ಈ ನಾಡಿನ ಅದ್ಭುತವಾದ ಶಕ್ತಿ. ಮತ್ತೆ ಈ ನಾಡಲ್ಲಿ ಹುಟ್ಟೋಕೆ ಸಾಧ್ಯ ಅಲ್ಲ. ಅಂತ ಒಂದು ಪುತ್ರರತ್ನವನ್ನ ಕನ್ನಡ ಭುವನೇಶ್ವರಿ ಮತ್ತೆ ಕರುಣಿಸ್ತಾಳ. ರಾಜ್ಕುಮಾರ್ ಈ ನಾಡಿನಲ್ಲಿ, ಈ ಕನ್ನಡ ಮಣ್ಣಿನಲ್ಲಿ ಮತ್ತೆ ಹುಟ್ಟಿ ಬರೋದೇ ಆದರೆ ಅವರೊಬ್ಬರೇ ಹುಟ್ಟಿ ಬರೋಕೆ ಸಾಧ್ಯ. ರಾಜ್ಕುಮಾರ್ ಅವರನ್ನು ನೆನೆಯುತ್ತಾ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ನಮಸ್ಕಾರ.